ನಿಮಗೆಲ್ಲ ಗೊತ್ತಿರೋಂಗೆ ಮೂರು ವರ್ಷ ನಮ್ಮ ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗಿ ಪೂರೈಸಿದ್ದು ಮುಂದಿನ ದಿವಸಗಳಲ್ಲಿ ಏನು ಸರ್ಕಾರ ಬದಲಾವಣೆ ಇದ್ದು ನಮ್ಮ ನೂತನವಾಗಿ CM ಬದಲಾವಣೆ ಇದ್ದು ಅದಕ್ಕೆ DK ಶಿವಕುಮಾರ್ ಅವರು CM ಆಗಲಿದ್ದು ಅವರ ಸಂಪುಟದಲ್ಲಿ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಸ್ಥಾನ ಕೊಡಬೇಕಂತ ನಾವು ಏನು ಕೇಳ್ತಿದ್ದೀವಿ. ಅದರಲ್ಲಿ 4 ಸ್ಥಾನ ನಮ್ಮ ಅಲ್ಪಸಂಖ್ಯಾತರಿಗೆ ಮಿನಿಸ್ಟರ್ ಸ್ಥಾನ ಕೊಡಬೇಕಂತ ನಾವು ಕೇಳ್ಕೊತಿದ್ದೀವಿ. ಅದರಲ್ಲೂ 1 ಸ್ಥಾನ DCM ಸ್ಥಾನ ಕೊಡಬೇಕಂತ ನಮ್ಮದು ಒಂದು ಬೇಡಿಕೆ ಇದೆ. ಏಕೆಂದರೆ ಕಾಂಗ್ರೆಸ್ನಲ್ಲಿ ಮುಸಲ್ಮಾನರಿನ ಪಾತ್ರ ಭಾಳ ದೊಡ್ಡದಿದೆ. ಪ್ರತಿ ಸರಿ ಯಾವುದೇ ಎಲೆಕ್ಷನ್ ಆದ್ರೂ ಅಲ್ಪಸಂಖ್ಯಾತರು ಭಾಳ ಹೆಚ್ಚಿನಾಗಿ ಮತ ನೀಡಿ ಕಾಂಗ್ರೆಸ್ನಲ್ಲಿ ಸರ್ಕಾರ ಬರಲು ಭಾಳಷ್ಟು ಪ್ರಯತ್ನ ಪಡ್ತಾರೆ. ಹಾಗಾಗಿ ಈ ಮುಂದೆ ಬರುವ ಕ್ಯಾಬಿನೆಟ್ ಇದರಲ್ಲಿ ನಮ್ಮ ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರಿಗೆ 4 ಸ್ಥಾನ ಕೊಡಲೇಬೇಕಂತ ನಾನು ಹೈಕಮಾಂಡ್ನಲ್ಲಿ ಆಗ್ರಹಿಸ್ತಿದ್ದೀವಿ. ಮತ್ತು 1 ಉಪಮುಖ್ಯಮಂತ್ರಿ ಸ್ಥಾನವಂತೂ ಕೊಡಲೇಬೇಕಂತ ನಾವು ಹೇಳ್ತಿದ್ದೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ನಮ್ಮ ಪಕ್ಷದಲ್ಲಿ 10 ಜನ ಗೆದ್ದಿದ್ದಾರೆ. ಹೌದು, ಟಿಕೆಟ್ ಕೊಟ್ಟಿದ್ರೆ ಇನ್ನೂ ಹೆಚ್ಚಿನ ಸ್ಥಾನ ಗೆಲ್ತಿದ್ರು. ಆದರೆ ನಮಗೆ ಎಷ್ಟು ಟಿಕೆಟ್ ಕೊಟ್ಟಿದ್ದಾರೋ ನಾವು ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಸಮುದಾಯದಲ್ಲಿ ನಮ್ಮ ಹೆಚ್ಚಿನಾಗಿ ನಮ್ಮ 3 ವರ್ಷದಲ್ಲಿ ನೀವು ನೋಡಿದಂಗೆ ಕೆಲಸ ಜಾಸ್ತಿ ಮಾಡಿರೋದಂದರೆ ನಮ್ಮ ಜಮೀರ್ ಅಹಮದ್ ಅವರು ಭಾಳ ರಾಜ್ಯದಲ್ಲಿ ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಅಂಥವರಿಗೆ ನಾವು ಸಚಿವ ಸ್ಥಾನ ಮತ್ತು DCM ಸ್ಥಾನ ಕೊಡ್ರಿ ಅಂತ ನಾವು ಕೇಳ್ಕೊತಿದ್ದೀವಿ. ಯಾಕಂದರೆ ಅವರು ರಾಜ್ಯ ಸುತ್ತಾಡ್ತಾರೆ ಮತ್ತು ರಾಜ್ಯದಲ್ಲಿ ಅವ್ರದ್ದೇ ಆದಂಥ ಒಂದು ಹೆಸರಿದೆ, ಫಾಲೋವರ್ಸ್ ಇದ್ದಾರೆ. ರಾಜ್ಯದಲ್ಲಿ ಮೂಲೆಗೂ ಅವ್ರ ಬೆಂಬಲಿಗರಿದ್ದಾರೆ. ಅವರು ಎಲ್ಲಿ ಹೋದ್ರೂ ಅವ್ರ ಪರ ಎಲೆಕ್ಷನ್ ಮಾಡೋಕ್ಕೆ ನಿಂತಿದ್ದಾರೆ ಜನ. ಹಾಗಾಗಿ ಅವ್ರಿಗೆ ಕೊಟ್ಟರೆ ಇನ್ನೂ ಅನುಕೂಲ ಆಗುತ್ತಂತ ನಾನು ಕೇಳ್ಕೊತಿದ್ದೀನಿ.